ವಿಧಾನಸೌಧದಲ್ಲಿ ಕರೆದಿದ್ರು. ಅವ್ರು ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಈ ಯೋಜನೆ ಅವೈಜ್ಞಾನಿಕವಾದ ಯೋಜನೆ, ಇದನ್ನು ಯಾವುದೇ ಕಾರಣಕ್ಕೂ ನಾವು ಮಾಡಕ್ ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೇವೆ. ಹೋರಾಟಗಳು ತಾರ್ಕಿಕ ಅಂತ್ಯ ಕಾಣ್ತಿಲ್ಲ ಅಂತ ಇನ್ನೂ ಕೊಟ್ಟಿಲ್ಲ, ಹೋಗ್ತಾ ಇದ್ದಾರೆ ಸರ್ ಮಾಡಿದ್ರು ಅಸೆಂಬ್ಲಿ ಮೀಟಿಂಗ್ ಆಯ್ತು, ನಾವು ಹೇಳಿದ್ದೇವೆ. ಅಸೆಂಬ್ಲಿ ಮಾಡಿದ್ರು, ನಾವೆಲ್ಲ ಭೇಟಿ ಮಾಡಿದ್ವು. ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಭೇಟಿ ಮಾಡಿದ್ವು. ವಾಸವ್ ಇದ್ರು, ನಾವಿದ್ದು, ರಂಗನಾಥ್ ಅವರು ಬಂದಿದ್ರು, ಮತ್ತೆ ಗಣೇಶ್ ಅವರು, ಸುರೇಶ್ ಬಾಬು ಅವರು ಬಂದಿದ್ರು, ವಾಸವ್ ಬಂದಿದ್ರು, ಶ್ರೀನಿವಾಸ್ ಅವರು ಬಂದಿದ್ರು. 99 ಭಾಗ ಹೇಳಿದ್ರೆ ಹೇಳಿದ್ರೆ ಈ ಯೋಜನೆ ಬೇಡ ಅಂತ ಹೇಳಿ. ಕೆಲಸ ನಿಂತಿದೆ, ಕೆಲಸ ನಡೀತಾ ಇಲ್ಲ. ತಾಂತ್ರಿಕ ಸಮಿತಿ ಬಂದ್ಮೇಲೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಈಗ ಬಿಜೆಪಿನಲ್ಲಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ 25 ಹಗರಣಗಳಾಗಿದೆ. ಆ ಹಗರಣಗಳ ತನಿಖೆಗೆ ಪರಮೇಶ್ವರ್ ಅವರನ್ನೇ ಅಧ್ಯಕ್ಷರು ಮಾಡಿದ್ದಾರೆ. ನೋಡ್ರಿ, ಇದು ಈ ಸರ್ಕಾರ ಸತ್ತೋಗಿದೆ. ಯಾವುದೇ ಸರ್ಕಾರದಲ್ಲಿ ಎಲ್ಲವೂ ಹಳ್ಳ ಹಿಡಿದಿವೆ. ಸರ್ಕಾರ ದಿವಾಳಿ ಆಗಿದೆ. ಸರ್ಕಾರದಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಇನ್ನೊಂದು 3 ತಿಂಗಳು ಹೋದ್ರೆ ಸಂಬಳ ಅಲ್ಲ. ಈಗ ಅಂಗನವಾಡಿ ಮಕ್ಕಳು, ಬಡವ್ರ ಮಕ್ಕಳು ಕೊಡೋಕ್ಕೂ 4-5 ತಿಂಗಳಾಗಿದೆ ಪೇಮೆಂಟ್ ಕೊಟ್ಟು. ಗೊತ್ತಿರಲಿ ನಿಮಗೆ. ನಾನು ಯಾರೋ ಈ ತಮಿಳ್ನಾಡು ಮೂಲದ ಕಂಪನಿಯವ್ರಿಗೆ ಫೋನ್ ಮಾಡಿದಾಗ ಆತನೇ ಹೇಳ್ತಾನೆ 5 ತಿಂಗಳಾಗಿದೆ ಹಣ ಕೊಟ್ಟು ಅಂತೇಳಿ. ಅದಕ್ಕೆ ಅಂಗನವಾಡಿ ಮಕ್ಕಳು ಕೊಡೋಕ್ಕೂ ಹಣ ಇಲ್ಲ ಆದ್ಮೇಲೆ ಈ ಸರ್ಕಾರ ದಿವಾಳಿ ಎದ್ದೋಗಿದೆ. ಸರ್ಕಾರದಲ್ಲಿ 1 ರೂಪಾಯಿ ಕೆಲಸ ಆಗ್ತಿಲ್ಲ. ಕಾಂಗ್ರೆಸ್ ಶಾಸಕರೇ ಹತಾಶರಾಗಿ ಕೂತಿದ್ದಾರೆ. ಸರ್, ಇಲಾಖೆಗೆ ಲಕ್ಷ್ಮಿ ಅವ್ರು ಬಂದ ಮೇಲೆ ಆ ಇಲಾಖೆಗೆ ದರಿದ್ರ ಬಂತ ಅಂತ. ಖಂಡಿತ ದರಿದ್ರ. ಮಕ್ಕಳಿಗೆ, ಇಲಾಖೆಗೆ ಅಲ್ಲ, ಬಡ ಮಕ್ಕಳಿಗೆ ಪಾಪ ಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟಿವೆ. ಬರೀ ಅಮ್ಮ ಬಂದು ತುಮಕೂರಿಗೆ ಬಂದಾಗ ಅಂಗನವಾಡಿ ಫುಡ್ನ ತಂದಿದ್ದೇನೆ, ಅದನ್ನ ಹಸು ಕೂಡ ತಿನ್ನಲ್ಲ. ನೀವು ಹಾಕಿದ್ರೆ ಇಂಡಿ ಪೋಸ್ಟಾಗ ಹಾಕಿದ್ರೆ ಇದನ್ನ ನೀವು ತೆಗೆದ್ಬಿಡಿ. ನೀವೇ ಲ್ಯಾಬಲ್ಲಿ ಇದ್ರೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಇದು ಲ್ಯಾಬ್ಗಳಿದ್ದಾವೆ. ಈ ಲ್ಯಾಬ್ಗಳಿಗೆ ಹೋಗಿದ್ರೆ ಈ ಬರೀ ಪ್ಯಾಕೆಟ್ ಮಾತ್ರ ಕಲರ್ಫುಲ್ ಆಗಿದೆ. ಇದರಲ್ಲಿರೋ ಊಟನ ನಾಯಿನೂ ತಿನ್ನಲ್ಲ ಪಾಪ. ಮಕ್ಕಳು ಅಂಗನವಾಡಿಗೆ ಬರುವಂತ ಸಂಖ್ಯೆನೇ ಕಡಿಮೆ ಆಗ್ಬಿಟ್ಟಿದೆ. ಇದು ದೊಡ್ಡ ಸ್ಕ್ಯಾಮ್. ಈ ಅಮ್ಮ ಬಂದ್ಮೇಲೆ ಯಾರೋ ಒಬ್ಬ ಕ್ರಿಸ್ಟಿಯನ್ ಅಂತ ಇಮಿಡಿಯೇಟ್ ಇವತ್ತೇ ಎಲ್ಲ ಡ್ರಾಫ್ಟ್ ಮಾಡಿದ್ದೇವೆ. ಇವತ್ತು ಅಥವಾ ನಾಳೆ ಒಳಗಡೆ ಲೋಕಾಯುಕ್ತಕ್ಕೆ ಫೈಲ್ ಮಾಡ್ತೀವಿ. ಎಲ್ಲ ತಗೊಂಡೋಗಿ ಇವನ್ನೆಲ್ಲ ಎಕ್ಸಾಮಿನ್ ಮಾಡಬೇಕು. ಇದರೊಳಗಡೆ ಪೌಷ್ಟಿಕ ಆಹಾರ ಇದೆಯಾ, ಕಳಬೆರಿಕೆನಾ ಅಂತ ಹೇಳಿ ತನಿಖೆ ಆಗಬೇಕು. ಯಾವ ಈ ಕ್ರಿಸ್ಟಿ ಅಂತ ಕಂಪನಿ ಇಟ್ಕೊಂಡಿದ್ದಾರಲ್ಲ, ಇವನ ಮೇಲೆ ತನಿಖೆ ಆಗಿ ಅವನ ಆಡಿಟ್, ಅವನ ಅಕೌಂಟ್ ಇದೆಯಲ್ಲ, ಎಲ್ಲೆಲ್ಲಿ ಪರ್ಚೇಸ್ ಮಾಡಿದಾರಲ್ಲ, ಇವನ್ನೆಲ್ಲವನ್ನು ಆಡಿಟ್ ಮಾಡಬೇಕು. ಮತ್ತೆ ಆ ಕಂಪನಿ ವಿರುದ್ಧ CBI ತನಿಖೆನ ನಾನು ಆಗ್ರಹ ಮಾಡ್ತೇನೆ. ಎಲ್ಲಿದೆ ಸರ್ ಕಂಪನಿ? ಎಲ್ಲಿದೆ ಗೊತ್ತಿಲ್ಲ. ಮಲ್ಲೇಶ್ವರ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ತಮಿಳ್ನಾಡು ಬಂದವರು.